ಓಂ ಶ್ರೀಕೃಷ್ಣಾಯ ನಮಃ. ಓಂ ಕಮಲನಾಥಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಸನಾತನಾಯ ನಮಃ. ಓಂ ವಸುದೇವಾತ್ಮಜಾಯ ನಮಃ. ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ವಂದಿಸುತ್ತಾ ವಿಷಯ, ಇವತ್ತಿನ ದಿವಸದಲ್ಲಿ ಒಂದು ಅದ್ಭುತವಾದಂತಹ ವಿಚಾರ ಅಂತ ಹೇಳಿದರೆ, 37 ವರ್ಷದ ವ್ಯಕ್ತಿಯೋರ್ವರಲ್ಲಿ ಗರ್ಭಕೋಶ ಎಡಭಾಗ ಅಥವಾ ಗರ್ಭಕೋಶದ ಪಕ್ಕದಲ್ಲಿ ಇರ್ತಕ್ಕಂತಹ ಭಾಗದಲ್ಲಿ ಕ್ಯಾನ್ಸರ್ ಹೇಳ್ತಕ್ಕಂಥದ್ದು ಉಂಟಾಗಿ 10 ಸಮಯದಲ್ಲೇ ಏನೋ ಕರೆಂಟ್ ಶಾಕ್ ಕೊಟ್ಟು ಸುಡ್ತಾರಂತೆ. ಆ ರೀತಿಯಲ್ಲಿ ಮಾಡಿ ಆರೋಗ್ಯ ಹೇಳ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಹಾಳು ಮಾಡಿ, ಆನಂತರದಲ್ಲೇ ಗಂಟ್ಲಿನಲ್ಲೇ ದುರ್ಮಾಂಸ ಹೇಳ್ತಕ್ಕಂಥದ್ದು ಬೆಳೆದು ಆಹಾರವು ಹೋಗದೇ ಇದ್ದಂತಹ ರೀತಿಯಲ್ಲಿ ಆಗಿ ಹಿಡಿಯ ಕಡ್ಡಿಯ ರೀತಿಯಲ್ಲಿ ಅವರ ಶರೀರ ಹೇಳ್ತಕ್ಕಂಥದ್ದನ್ನು ಮಾಡಿ, ಇನ್ನು ನಮ್ಮಲ್ಲಿಗೆ ತರಬೇಡಿ, ಇರುವಲ್ಲಿ ತನಕ ನೋಡ್ಕೊಡಿ ಅಂತ ಹೇಳುವಂತಹ ಮಾತನ್ನು ಹೇಳಿ ಕಳಿಸಿದ್ದಾರೆ ಅಂತ. ತದನಂತರದಲ್ಲಿ ಅವರ ಮನೆಯವರು ಹೇಗಾದರೂ ಮಾಡಿ ಉಳಿಸ್ಕೊಳ್ಳಬೇಕು ಎಂಬಂತಹ ಒಂದು ಮನಸ್ಥಿತಿಗೆ ಬಂದು ನಮ್ಮಲ್ಲಿಗೆ ಕಳೆದ 3 ದಿವಸಗಳ ಹಿಂದೆ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟು ಚಿಕಿತ್ಸೆಗಳನ್ನು ತೆಗೆದುಕೊಳ್ತಾರೆ. ಮಾಡಿ ಪರಮಾತ್ಮನ ಅನುಗ್ರಹ ಇದ್ದರೆ ಆಗ್ತದೆ ಅಂತ ಹೇಳುವುದಾಗಿ ಕೇಳ್ತಾರೆ. ನಾವು ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತೇವೆ. ನಮ್ಮ ಕೈಯಲ್ಲಿ ಏನು ಸಾಧ್ಯವಾಗ್ತದೋ ಅದನ್ನು ಶಕ್ತಿಯ ಮೀರಿ ಒಂದು ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಮಾಡ್ತೇವೆ. ಮಾಡಿದ ನಂತರದಲ್ಲಿ ಅವರ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿಯೂ ಮತ್ತು ನಡೆದಾಡಲಿಕ್ಕೆ ಅನುಕೂಲವಾಗಿಯೂ ಇವತ್ತು ಆ ಒಂದು ಸ್ಥಳದಿಂದ ಬೇರೆಡೆ ಸ್ಥಳಕ್ಕೆ ಕರ್ಕ ಬರುವಂತಹ ಒಂದು ಪ್ರಕ್ರಿಯೆ, ಆನಂತರದಲ್ಲಿ ಆಹಾರ ಪ್ರಮಾಣ ಹೇಳ್ತಕ್ಕಂಥದ್ದು ಗಂಜಿಯ ರೀತಿಯಲ್ಲಿ ಬಾಯಿಂದ ಹೋಗ್ಲಿಕ್ಕೆ ಕಾಣ್ತಿದೆ. ಚೈತನ್ಯ ಶಕ್ತಿ ಹೇಳ್ತಕ್ಕಂಥದ್ದು ಮೂಡ್ತಾ ಇದೆ. ಇದೆಲ್ಲವೂ ಕೂಡ ಸಾಧ್ಯವಾಗಿದ್ದು ಪರಮಾತ್ಮನ ಒಂದು ಅನುಗ್ರಹದಿಂದ. ಶ್ರೀಕೃಷ್ಣಮ್ಮ ಒಂದೇ ಜಗದ್ಗುರು ಅಂತ ಹೇಳುವುದಾಗಿ ಹೇಳ್ತೇವೆ. ಹಾಗಾಗಿ ಆತನ ಒಂದು ಅನುಗ್ರಹದ ಮುಂದೆ ಯಾವೂ ಕೂಡ ಇಲ್ಲ. ಮತ್ತು ಅಷ್ಟೇ ಅಲ್ಲದೆ ಪರಮಾತ್ಮನೇ ಎಲ್ಲವೂ ಕೂಡ. ಆತನಿಗೆ ಯಾವುದೇ ಸರ್ಟಿಫಿಕೇಟ್ ಆಗಿರ್ಬೋದು ಯಾವುದು ಕೂಡ ಇಲ್ಲ. ಮತ್ತು ಅಷ್ಟೇ ಅಲ್ಲದೆ ಆತನಿಗೆ ಸರಿಸಾಟಿ ಯಾರೂ ಕೂಡ ಇಲ್ಲ. ಹಾಗಾಗಿ ಇದು ಸಾಧನೆಯಲ್ಲಿ ನಮಗೆ ತಂದುಕೊಟ್ಟಿರ್ತಕ್ಕಂತಹ ಒಂದು ಸಣ್ಣದಾದಂತಹ ಜಯ ಎಂಬುದಾಗಿ ನಾವು ತಿಳಿತೇವೆ. ಮತ್ತು ಅಷ್ಟೇ ಅಲ್ಲದೆ ಎಲ್ಲವಕ್ಕೂ ಕೂಡ ಪರಮಾತ್ಮನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳುವುದನ್ನು ಮರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ವಿದ್ಯೆ ಹೇಳ್ತಕ್ಕಂಥದ್ದು ನಮಗೆ ಜ್ಞಾನಕ್ಕೋಸ್ಕರ ಬೇಕು, ಬಿಟ್ಟರೆ ಇನ್ಯಾವುದಕ್ಕೂ ಕೂಡ ಅಲ್ಲ.